ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚನ್ನಪಟ್ಟಣ ಹುಡುಗ. ಬೆಳಗ್ಗೆ ಎದ್ದು ಕೊಂಡ ನೋಡೋಕ್ಕೆ ಫೋನ್ ಮಾಡ್ದೆ ನಮ್ಮ ಹುಡುಗ ಬಾ ಅಂತ. ಅಲ್ಲಿಂದ ಕೊಂಡ ನೋಡೋಕೆ ಹೋದೋ. ಕೊಂಡ ನೋಡೋಕೆ ಹೋದ್ರೆ ಜನಗಳು ಇರಲಿಲ್ಲ. ಅರೆ ಕೊಂಡ ಅಲ್ಲೇ ಬೆಂದೋಗಿತ್ತು. ತಿರ್ಗಿ ಅಲ್ಲೋಗಿ ಕೊಂಡ ನೋಡೋಕ್ಕೆ ಜಾಗ ಹಿಡ್ಕೊಂಡು ನೋಡಿ ಕೊಂಡ ಹೆಂಗೆ ಕಾಣ್ತಿದೆ. ಕೊಂಡಗೆಲ್ಲ ಮಟ್ಟ ಮಾಡ್ತಿದ್ರು, ಎಲ್ಲ ಬೆನ್ನ ಮಟ್ಟ ನೋಡಬೇಕು. ಆದರೆ ಒಂದು ಟೈಮ್ ಕರೆಂಟ್ ಹೋಯ್ತು ನೋಡಿ ಹಿಂಗೆ ಕಾಣ್ತಿದೆ. ಸಕ್ಕತ್ತಾಗಿದೆ ವ್ಯೂ. ಬತ್ತಲ್ ಸೌಂಡ್ ಆಯಿತು. ನಾನೇನು ಅಂದರೆ ಪಟಾಕಿ ಟಮ್ಮಂತೂ ನೈಟೆಲ್ಲ ಹೊಡೆದವ್ರೆ, ಈಗಲೂ ಪಟಾಕಿ ಹೊಡಿದ್ರು ನೋಡಿ. ಆಗಲೇ ಜನ ಇರಲಿಲ್ಲ, ಆದರೆ ಜನ ತುಂಬ ಅದಕ್ಕೆ ನಾವು ಜಾಗ ಹಿಡ್ಕೊಂಡಿತ್ತು. ಅಲ್ಲಿಂದ ಕೊಂಡ ಆಯ್ಕೆ ಬಂದರು. ದೇವ್ರ ಕಿತ್ತು ಕೊಂಡ ಆಯ್ಕೆ ಏನು ಸೌಂಡ್ ನೋಡಿ ನೀವೇ ಕೇಳಿಸ್ಕೊಳ್ಳಿ. ಅಲ್ಲಿಂದ ಕೊಂಡ ನೋಡ್ಕೊಂಡು ಎಲ್ಲ ಮನೆಗೆ ಹೋಗ್ತಿದ್ರು. ಅರೆ ನಾವು ದೇವಸ್ಥಾನ ಹತ್ರ ಹೋದೋ. ನೋಡ್ಕೊಂಡು ಮರಿ ಕಡಿಯುವ ಅಂತ ಮರಿ ಇಟ್ಕೊಳ್ಬೋದು. ದೇವ್ರು ಬರ್ತಾ ಇತ್ತು, ನಾವು ಮರಿ ಹಿಡ್ಕೊಂಡು ನಿಂತಿದ್ದು. ಅಂದರೆ ಮನೆ ತಕೊಂಡು ಮಾಡಲ್ಲ, ದೇವ್ರ ಮನೆ ಕಟ್ಬಿಡ್ಬೇಕು ಅಂತ. ಅಲ್ಲಿಂದ ಶಿಷ್ಯ ಕಂಡ ನೋಡಿ ಟಮಟೆ ಅಲ್ಲಿ ಬಡಿತಾ ಇದ್ರೆ ಇಲ್ಲಿ ಆ್ಯಕ್ಷನ್ ಮಾಡ್ತಾವನೆ. ಅವನು ಸುಮ್ಮನೆ ನೋಡ್ಕೊಂಡು ದೇವ್ರ ಬಂದ ಮೇಲೆ ದೇವ್ರದ್ದು ಹಾಕೋರು ಮರಿ ಮೇಲೆ ಹೋದ್ರಲ್ಲಿ ಅಂತ ತೇಳ್ತಾ ಹಾಕ್ಬಿಟ್ಟು ಅಲ್ಲಿನತ್ತೆ ಹೋದ್ರ ಮೇಲೆ ಕುಯ್ಯಕ್ಕೆ ರೆಡಿ ಹತ್ರ ನಮ್ಮ ಫ್ರೆಂಡ್ ಅವನು ಕುಯ್ತಾರ ನಮ್ಮ ಹುಡುಗನೇ ಕೂತ್ಬಿಟ್ಟು ಅಲ್ಲಿ ನಮ್ಮ ಫ್ರೆಂಡ್ ಹತ್ರ ಹೋಗ್ತಾ ಇದ್ದಾರೆ. ಹೋಗಿ ಟ್ರೈನಿಂಗ್ ಮಾಡವ ಅಂತ ಇರೋನೇ. ಅಲ್ಲಿಂದ ಹೋಗಿ ಸೂರ್ಯ ಬಂದಿದ್ದಾನ ಅಂತ ನೋಡಿದೆ. ಸ್ವಲ್ಪ ಝೂಮ್ ಮಾಡಿದೆ, ಕಾಣಲ್ಲ. ಮೇಲೆ ಕಂಡ ಸೂರ್ಯ ನೋಡ್ಕೊಂಡು ನನ್ನ ಫ್ರೆಂಡಲ್ಲಿ ಹಾಕೊಂಡು ನೋಡಿ ಅಂತಿದ್ದೆ. ನಾ ಏನು ಮಾಡಿಲ್ಲ, ಸುಮ್ಮನೆ ಫೋನ್ ಅಡೆ ನೋಡಿ ಬಿದ್ದಿದ್ಲು. ಅಲ್ಲಿಂದ ತಿರ್ಗಾ ಚರ್ಮ ಸುಲ್ದಿ ನೇತು ಹಾಕಿದ್ರು. ಚರ್ಮ ಸುಲಿಕ್ಕೆ ಆರ ಸುಲ್ದ್ಬಿಟ್ಟು ತಿರ್ಗಾ ಅಲ್ಲಿಂದ ಕಡ್ದಿ ಕೊಟ್ಟವರು ನಾನು ಕೊಟ್ಟಿದ್ದನ್ನ ನಾನು ಪೀಸ್ ಮಾಡ್ಕೊಳ್ತಾ ಇದ್ದೆ ಸೈಡಲ್ಲಿ. ನಮ್ಮ ಫ್ರೆಂಡು ನಾನು ವೀಡಿಯೋ ಮಾಡ್ತೀನಿ ಅಂತ ಈಸ್ಕೊಂಡ. ನೀವೇ ನೋಡಿ ಏನು ಮಾಡಿದ್ರು ಅಂತ. ಅಯ್ಯೋ ಮನ್ಸಲ್ಲಿ ಏನಿ ಬಡ್ಡಿ ಸರಿ ಈಗ ಅವ್ರಿಬ್ರು ಕೈ ಮಧ್ಯದಲ್ಲಿ ಬರ್ಲಿ. ನಮ್ಮ ಫ್ರೆಂಡ್ ತಮ್ಮ ನೋಡಿ ತಾಳಿ ಹೇಳ್ಕೊಂಡು ಫೋರ್ಸ್ ಕೊಡ್ತಿದ್ದ. ಅಲ್ಲಿಂದ ನಮ್ಗೂ ಫೋನ್ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಕೆಲಸ ಐತೆ ಬಾ ಅಂತ. ನಮ್ಮ ಕರ್ಕೊಂಡು ಎಲ್ಲಿಗೆ ಅಂತ ಕೇಳ್ದ. ಬಾ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ. ಹೌದು. ಮತ್ತು ನಮ್ಮ ಬಾಸ್ ಸಿಕ್ಕಿದ್ರು ಆರ್ಕೊಂಡು ನಮಸ್ಕಾರ ಹೇಳಿ ನಮಗೆ ನಾಷ್ಟ ಮಾಡಿಲ್ಲ ಅಂದ. ಅದಕ್ಕೆ ಸ್ವಲ್ಪ ಕನ್ನಡ ತಿಂಗಳು ಅವ ನಾಷ್ಟ ಮಾಡುವ ಅಂತ ಕನ್ನಡಿಗೆ ತಿನ್ಕೊಂಡು ತಿರ್ಗೋ ಹೊಂಟು ಹೋಗ್ಬೇಕಾದ್ರೆ ಇದು ನೋಡಿದ್ರೆ ಒಂದು ಸಾಂಗ್ಯಾಪನ ಆಯಿತು. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಅಲ್ಲಿಂದ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಅವ್ರು ಬಂದ್ಮೇಲೆ ಒಂದು ಐಶನ್ ತಗೊಂಡು ಐಶನ್ ತಿನ್ಕೊಂಡು ಅವ್ರು ಬರೋ ಗಂಟ ಕೂತಿದ್ದು. ಅವ್ರು ಬಂದಮೇಲೆ ಸ್ವಲ್ಪ ಅದನ್ನ ಈಸ್ಕೊಂಡು ಹೊರಟು. ಈಸ್ಕೊಂಡದ್ದು ಏನು ಅಂತೀರಾ, ನಮ್ಮ ಕುದುರೆಗೆ ಲಗಾಮ್ ಇರಲಿಲ್ಲ, ಅದು ಮಾತ್ರ ಮಿಸ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಲಗಾಮ್ ಇಸ್ಕೊಂಡು ಹೊಂಟು. ಕುದುರೆ ಯಾವುದು ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ತಿರ್ಗಾ ಹೋಯ್ತಾ ಅಲ್ಲೇ ಅಡಿಕೆ ತೋಟ ಇತ್ತು. ಅಡಿಕೆ ತೋಟ ನೋಡ್ಕೊಂಡು ಹೊಡ್ಬೇಕಾರೆ ಹಂಗೆ ಬಾಸ್ ಸಿಕ್ಕಿದ್ರು. ಬಾಸ್ಕೊಂಡು ನಮಸ್ಕಾರ ಹೇಳಿದೆ. ಎಲ್ಲಿ ಬಾಸು ಅಂತೀರಾ, ಇದು ತುಮಕೂರಲ್ಲಿರೋದು, ಚೆನ್ನಾಗಿದೆ. ಹಾಗೆ ನೋಡಿಕೊಂಡು ತುಮಕೂರು ಮುಂದೆ ಹೋಗ್ಬೇಕಾದ್ರೆ ತುಮಕೂರಿಂದ ಹೋಗಿ ಮಲ್ಕೊಂಡೆ. ನಮ್ಮ ಫ್ರೆಂಡ್ಸ್ ಬಂದ್ರ ಮೇಲೆ ಸ್ವಲ್ಪ ದನಿಗೆ ಹಿಂಡಿ ತಗೋಬೇಕಿತ್ತು. ತೊಗೊಂಡು ಹಂಗೆ ನಮ್ಮ ಹುಡುಗನ ಬರ್ಡೇ ಇತ್ತು. ಹಂಗೆ ಕೇಕ್ ತೊಗೊಂಡು ನಮ್ಮ ಕಂಪ್ನಿಯವರೆಲ್ಲ ಬಂದಷ್ಟೊತ್ತಿಗೆ ಕೇಕ್ ಕಟ್ ಮಾಡಿಸುವಂತ ಗ್ರೂಪ್ ಫೋಟೋ ತಗೊಂಡು ಎಲ್ಲ ಹೊಂಟು. ನಾ ಹೇಳಿದ್ನಲ್ಲ ಕುದುರೆ ಅಂತ, ಇದೇ ನೋಡಿ ನನ್ನ ಕುದುರೆ ಹಿಂಗೆ ಸಾಕಿದ್ದೀನಿ. ನೋಡಿದ್ರಲ್ಲ ನಮ್ಮ ಕುದುರೆನ, ಇದೇ ನಮ್ಮ ಕುದುರೆ. ಅಲ್ಲಿಂದ ನೇಟಾಗಿತ್ತಲ್ವಾ, ಹೋದೆ ನಮ್ಮ ಟೆರೆಸ್ ಮ್ಯಾಕ್ ಹೋಗಿ ನಾನು ರೂಮ್ಗೆ ಹೋಗಿ ಮಲ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಅಷ್ಟೇ.